ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಟೋಟಲ್ 4597 ವೇಕೆನ್ಸಿಯ ಒಂದು ಕಾಲ್ಫರ್ಮ್ ಆಗಿದೆ. ಏಮ್ಸ್ ವತಿಯಿಂದ AIIMS ವತಿಯಿಂದ ಈ ಒಂದು ಕಾಲ್ಫರ್ಮ್ ಆಗಿದೆ. ಸೊ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪೋಸ್ಟ್ ಡೇಟ್ 9/1/2025 ಕಾಲ್ಫರ್ಮ್ ಆಗಿರತಕ್ಕಂಥದ್ದು. ಇಲ್ಲಿ ನೋಡಿ, ಏಮ್ಸ್ ಅಂತ ಅಂದರೆ ಏನಪ್ಪ ಅಂತಂದರೆ ಇದು ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅನ್ನುವಂಥದ್ದು ಇದೆ. ಸೊ ಇದರಲ್ಲಿ ಏನಾದರೂ ನೀವು MBBS ಮುಗಿಸಿರ್ಬೇಕಂತ ತುಂಬ ಜನ ಕೇಳ್ಬೋದು, ಆದರೆ ಏನಿಲ್ಲ. ಇದರಲ್ಲಿ ಬೇರೆ ಬೇರೆ ರೀತಿಯಾದ ಜಾಬ್ಸ್ ಇದಾವೆ. ಏನಪ್ಪಾ ಅಂದ್ರೆ ಡಾಟಾ ಎಂಟ್ರಿ ಇದೆ, ಆಪರೇಟರ್, ಜೂನಿಯರ್ ಇಂಜಿನಿಯರಿಂಗ್ ಮತ್ತೆ ಅದರ್ ವೇಕೆನ್ಸಿಗಳ ಬಗ್ಗೆ ಇದರಲ್ಲಿ ಕಾಲ್ಫರ್ಮ್ ಆಗಿರ್ತಕ್ಕಂಥದ್ದು. ಎಂಪ್ಲಾಯ್ಮೆಂಟ್ ಮತ್ತು ಏನಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟ್ ಮತ್ತು ಏನಪ್ಪ ಅಂದರೆ ಪರ್ಮನೆಂಟ್ ಆಗೋ ಚಾನ್ಸಸ್ ತುಂಬ ಇದೆ ಇದರಲ್ಲಿ. ನೆಕ್ಸ್ಟ್ ನೋಡೋದಾದರೆ ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ ಬಂದ್ಬಿಟ್ಟು, ಸೊ ಫಾರ್ ಜನರಲ್ ಮತ್ತು OBC ಕ್ಯಾಂಡಿಡೇಟ್ಸ್ವರಿಗೆ 3000 ಇರುತ್ತೆ. ಸೊ ಭಾಳ ಫೀ ಅಂತ ಅನ್ಕೋಬೋದು ನೀವು. ಏನಪ್ಪ ಅಂತಂದರೆ ಜಾಬ್ ರಿಕ್ರೂಟ್ಮೆಂಟ್ ಆದಮೇಲೆ ಇದೇನು ಸಹಜ. ಏನಪ್ಪ ಅಂತಂದರೆ ಇದು ಜಾಸ್ತಿ ಮ್ಯಾಟ್ರ್ ಆಗಂಗಿಲ್ಲ. ನಿಮ್ದು ಅಪಾಯಿಂಟ್ಮೆಂಟ್ ಆಯ್ತು ಅಂದ್ರೆ ಮುಗಿದೋಯ್ತು, ದುಡ್ಡು ಏನು ಹೋಗುತ್ತೆ ಬರುತ್ತೆ. ಬಟ್ ಏನಪ್ಪ ಅಂದ್ರೆ ಮೇನ್ ಜಾಬ್ ಸಿಗೋದು ಮೇನು. ಸೊ ಫಾರ್ SC/ST ಕ್ಯಾಂಡಿಡೇಟ್ಸ್ ಏನಪ್ಪ ಅಂದರೆ 2400 ಇದೆ, 600 ಕಡಿತಾ ಇದೆ SC/ST ಸೊ ಪರ್ಸನ್ ವಿತ್ ಡಿಸೆಬಿಲಿಟಿ ಎಕ್ಸೆಂಪ್ಟೆಡ್ ಅಂದರೆ ಯಾರಿಗೆ ಒಂದು ಏನಪ್ಪ ಅಂದರೆ ಅಂಗವಿಕಲರಿಗೆ 0 ಸೊ ಪೇಮೆಂಟ್ ಮೋಡ್ ಏನಪ್ಪ ಅಂದ್ರೆ ಆನ್ಲೈನ್ ಥ್ರೂ ಇರುತ್ತೆ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋದಾದರೆ ಇಂಪಾರ್ಟೆಂಟ್ ಡೇಟ್ಸ್. ಸೊ ಫೀ ಜಾಸ್ತಿ ಇದೆ ಅಂತ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಮತ್ತು ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಒಂದು ಜಾಬ್ ನೋಟಿಫಿಕೇಶನ್ ಆಗಿದೆ. ಸೊ ಏನಪ್ಪ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಯಾವಾಗ, 7/1/2025 ಜನವರಿ 7ರಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಅದೇ ರೀತಿಯಾಗಿ ಲಾಸ್ಟ್ ಡೇಟ್ ಯಾವಾಗಿದೆ, ಜನವರಿ 31ರವರೆಗೂ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇದೆ. ಸೊ ಸ್ಟೇಟಸ್ ಆಫ್ ದ ಅಪ್ಲಿಕೇಶನ್ ಫಾರ್ ದ ಎಕ್ಸೆಪ್ಟೆನ್ಸ್ ಟು ಅಪಿಯರ್ ಇನ್ ದ ಎಕ್ಸಾಮಿನೇಷನ್ 11/2 ಅಂದರೆ ಫೆಬ್ರವರಿ 11ರಂದು ಸ್ಟೇಟಸ್ ಅಪ್ಲೋಡ್ ಆಗುತ್ತೆ. ಸೊ ಅದರಲ್ಲಿ ನೀವು ಆ ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅನ್ನೋದು ತಿಳಿಸ್ಕೊಡುತ್ತೆ. ಸೊ ಕರೆಕ್ಷನ್ ಅಂದರೆ ಅದು ಅಪ್ಲೋಡ್ ಆಗಿದ ತಕ್ಷಣ ನಿಮ್ಗೆ ಏನಾದರೂ ಡೌಟ್ ಬಂದಿದ್ರೆ ಅಥವಾ ನೀವೇನಾದರೂ ಮಿಸ್ ಆಗಿ ಏನಾದರೂ ಬೇರೆ ಅಪ್ಲಿಕೇಶನಲ್ಲಿ ರಾಂಗ್ ಮಾಡಿದರೆ ಸೊ ನಿಮಗೆ ಕರೆಕ್ಷನ್ ಟೈಮಿಂಗ್ ಕೂಡ ಇರುತ್ತೆ. ಸೊ ಫೆಬ್ರವರಿ 12ರಿಂದ ಫೆಬ್ರವರಿ 14ರವರೆಗೂ ನೀವು ಅದನ್ನು ಕರೆಕ್ಷನ್ ಕೂಡ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಏನಪ್ಪ ಅಂದರೆ ಸ್ಕೀಮ್ ಆಫ್ ದ ಎಕ್ಸಾಮಿನೇಷನ್ ಮೇಲೆ ಅವರು ಏನಪ್ಪ ಅಂದರೆ ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ. ಸೊ ಏನಪ್ಪ ಅಂದರೆ ಇವೆಲ್ಲವುಗಳಿಗೂ ಎಲ್ಲ ಕಾಲ್ಫಾರ್ಮ್ಗಳಿಗೂ ಒಂದೇ ಎಕ್ಸಾಮ್ ಇರುತ್ತೆ. ಸೊ ಓನ್ಲಿ ಒನ್ ಎಕ್ಸಾಮ್. ಸೊ ನೀವು ಬೇರೆ ಬೇರೆ ಒಂದು ನೋಟಿಫಿಕೇಶನ್ಗಳು ಕೂಡ ಅಂದರೆ ಬೇರೆ ಬೇರೆ ಪೋಸ್ಟ್ಗಳಿಗೂ ಕೂಡ ನೀವು ಅಪ್ಲಿಕೇಶನ್ ಹಾಕಿದ್ರು ಒಂದೇ ಎಕ್ಸಾಮ್ ಮೂಲಕ ನಿಮಗೆ ರಿಕ್ರೂಟ್ಮೆಂಟ್ ನಡೆಯುತ್ತೆ. ಸೊ ಡೇಟ್ ಆಫ್ ದ ಎಕ್ಸಾಮಿನೇಷನ್ ಯಾವಾಗ ನಡೆಯುತ್ತೆ ಅಂದರೆ ಫೆಬ್ರವರಿ 26ರಿಂದ ಫೆಬ್ರವರಿ 28ರ ಒಳಗೆ ಈ ಒಂದು ಡೇಟ್ ಎಕ್ಸಾಮಿನೇಷನ್ ನಡೀತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡೋದಾದರೆ ನಿಮ್ಮ ಕ್ವಾಲಿಫಿಕೇಷನ್ ಏನಾಗಬೇಕು ಅಂದರೆ ಯಾರು ಇಂಟ್ರೆಸ್ಟೆಡ್ ಇದ್ದೀರೋ ಸೊ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನೀವು ಆ ಲಿಂಕ್ ಮುಖಾಂತರ ನೀವು ಹೋಗಿ ಡೀಟೇಲಾಗಿ ನೋಡ್ಕೊಡ್ರಿ. ಬಟ್ ಏನಪ್ಪ ನಿಮ್ಗೆ ಐಡಿಯಾ ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ಕ್ಯಾಂಡಿಡೇಟ್ ಶುಡ್ ಪೊಸೆಸ್ 10th ಆಗಿರ್ಬೋದು, ನಿಮ್ಮದು IIT ಆಗಿರ್ಬೋದು, ITI ಆಗಿರ್ಬೋದು, ITI ಡಿಪ್ಲೊಮೊ ಮತ್ತು ಎನಿ ಡಿಗ್ರಿ BE BTech ಅವರು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಟೋಟಲ್ 4597 ಪೋಸ್ಟ್ಗಳಿದ್ದಾವೆ. ಸೊ ಇದರ ಬಗ್ಗೆ ನೋಡಿದರೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಸೊ ಭಾಳಷ್ಟು ಜನ ಕೇಳ್ಬೋದು ಗ್ರೂಪ್ಸಿಗೆ ನಮ್ಮ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಆಗುತ್ತಾ ಅಂತ. ಸೊ ಅದು ಅಪ್ಲೈ ಆಗಲ್ಲ ಸ್ನೇಹಿತರೆ. ಸೊ ಏನಪ್ಪ SC/STದವ್ರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ, OBCದವ್ರಿಗೆ 3 ವರ್ಷ, PWDಗಳಿಗೆ 10 ವರ್ಷ, ಸೊ ಎಕ್ಸ್ ಸರ್ವಿಸ್ಮನ್ರವ್ರಿಗೆ 3 ವರ್ಷ ಮತ್ತು ಅಂದರೆ ಇದನ್ನು ಹಿಡ್ಕೊಂಡು ನಿಮಗೆ ಮತ್ತೆ 3 ವರ್ಷ ಇರುತ್ತೆ ಎಕ್ಸ್ ಸರ್ವಿಸ್ಮನ್ರವ್ರಿಗೆ. ಅದೇ ರೀತಿಯಾಗಿ ಬೇರೆ ಬೇರೆ ಜಾಬ್ಗಳಿಗೆ ಬೇರೆ ಬೇರೆ ರಿಲ್ಯಾಕ್ಸೇಷನ್ ಇದೆ. 5 ವರ್ಷ ಗ್ರೂಪ್ ಬಿಗಿದೆ. ಸೊ ಅದೇ ರೀತಿಯಾಗಿ ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ಗ್ರೂಪ್ C ಪೋಸ್ಟಿಗೆ 40 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಫಾರ್ ಗೌರ್ಮೆಂಟ್ ಸಿವಿಲಿಯನ್ OBC ಇದ್ದರೆ ನಮಗೆ 43 ವರ್ಷ, ಜನರಲ್ ಅವ್ರಿಗೆ ಗ್ರೂಪ್ Cಗೆ 40 ವರ್ಷ, OBCದವರಿಗೆ 43 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದ್ದರೆ ಸೊ ಗೌರ್ಮೆಂಟ್ ಏನಪ್ಪ SC/STದವರಿಗೆ 45 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ನಾನು ಇಷ್ಟೇ ಡೀಟೇಲ್ ಆಗಿ ಹೇಳೋಕೆ ಹೋಗಿಲ್ಲ. ಯಾಕಪ್ಪ ಅಂದರೆ ಕಡಿಮೆ ಜನ ಏನಪ್ಪ ಅಂದರೆ ಇಂಥ ಅಪ್ಲಿಕೇಶನ್ಗಳನ್ನ ಹಾಕೋದು. ಸೊ ಅವರೇ ಸೆಲೆಕ್ಟ್ ಆಗ್ತಾರೆ. ಸೊ ಏನಪ್ಪ ಅಂದರೆ ನೆಗ್ಲೆಕ್ಟ್ ಅಂತೂ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಸೊ ಯಾರು ಇಂಟ್ರೆಸ್ಟೆಡ್ ಇದ್ದರೂ ಗ್ರೂಪ್ನ ಡಿಸ್ಕ್ರಿಪ್ಷನ್ ಇರತಕ್ಕಂಥ ಆ ಲಿಂಕ್ನ ಓಪನ್ ಮಾಡಿಕೊಂಡು ನಾನು ಇದನ್ನೇನಪ್ಪ ಅಂದರೆ ಫ್ರೀ ಜಾಬ್ ಅಲರ್ಟಿಂದ ತೆಗೆದುಕೊಂಡಿದ್ದೀನಿ. ಫ್ರೀ ಜಾಬ್ ಅಲರ್ಟಿಂದ ಈ ಒಂದು ನೋಟಿಫಿಕೇಶನ್ ತೆಗೆದುಕೊಂಡಿದ್ದೀನಿ. ಅಲ್ಲಿ ಹೋದರೆ ನಿಮಗೆ ಎಲ್ಲ ಡೀಟೇಲ್ ಆಗಿ ಲಿಂಕ್ಗಳು ಸಿಗ್ತವೆ. ಸೊ ಅದರ ಮೂಲಕ ಅಪ್ಲಿಕೇಶನ್ ಹಾಕಿ ಸೊ ಮುಂದಿನ ಎಕ್ಸಾಮ್ನ ಅಟೆಂಡ್ ಆಗಿ ಸೊ ನೆಕ್ಸ್ಟ್ ಆಲ್ಮೋಸ್ಟ್ ಪರ್ಮನೆಂಟ್ ಆಗ್ತವೆ. ಇದರಲ್ಲಿ ಯಾವುದು ಹಿಂದೆ ಉಳ್ಕೊಂಡಿರಂಗಿಲ್ಲ. ಮತ್ತು ಇನ್ನೂ ಇದೇ ರೀತಿಯಾದ ಒಂದು ಅಪ್ಡೇಟ್ಸನ್ನು ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಕೊನೆವರೆಗೂ ನೋಡಿದ್ದಕ್ಕೆಲ್ಲೂ ಧನ್ಯವಾದಗಳು. ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.